ಖಾಸಗಿ ಶಿಕ್ಷಣ ಸಂಸ್ಥೆ ಹೆಚ್ಚಿನ ಪ್ರವೇಶ ಶುಲ್ಕ ಪಡಿತಾ ಇರುವುದನ್ನು ಖಂಡಿಸಿ ಕರವೇ ಸ್ವಾಭಿಮಾನಿ ಬಣದ ವತಿಯಿಂದ ಬೃಹತ್ ಪ್ರತಿಭಟನೆ. ವೀಕ್ಷಕರೇ, ಈ ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಮಾತನಾಡಿ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಅಧ್ಯಕ್ಷರು ಆದ ಯಲ್ಲಪ್ಪ ಮರಾಠೆ ಹಾವೇರಿ ಜಿಲ್ಲೆಯಾದ್ಯಂತ ಮಾತನಾಡಿ, ಕೆಲವೊಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸರ್ಕಾರ ನಿಗದಿಪಡಿಸಿದ ಪ್ರವೇಶ ಶುಲ್ಕಕ್ಕಿಂತ ಹೆಚ್ಚಿನ ಶುಲ್ಕವನ್ನು ವಿದ್ಯಾರ್ಥಿಗಳಿಂದ ಪಡೆದ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಪಡೆಯುವುದು ಬಹಳ ಕಷ್ಟವಾಗಿದೆ. ಆದ್ದರಿಂದ ಸರ್ಕಾರದ ನಿಯಮಗಳನ್ನು ಉಲ್ಲಂಘನೆ ಮಾಡಿ ವಿದ್ಯಾರ್ಥಿಗಳಿಂದ ಹೆಚ್ಚಿನ ಪ್ರವೇಶ ಶುಲ್ಕ ಖಾಸಗಿ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ತಾವು ಲಿಖಿತವಾದ ಆದೇಶವನ್ನು ಪತ್ರಿಕೆಗಳಲ್ಲಿ ಹೊರಡಿಸಿ ತರಗತಿವಾರು ಅಂದರೆ ಎಲ್ಕೆಜಿ, ಯುಕೆಜಿ, ಪ್ರಾಥಮಿಕ, ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳ ಶುಲ್ಕವನ್ನು ಪ್ರಕಟಣೆಯಲ್ಲಿ ಪ್ರಕಟಿಸಿ ನಿಮ್ಮ ವ್ಯಾಪ್ತಿಗೆ ಬರುವ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಆದೇಶವನ್ನು ಹೊರಡಿಸಬೇಕು ಅಂತ ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಅಧಿಕಾರಿಗಳು ಆದ ಸುರೇಶ್ ಹೊಗ್ಗಿ ಹಾಗೂ ಮಾನ್ಯ ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಆದ ಬಸವರಾಜ್ ಎಟ್ಟಿಗುಂಡಿ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ಇನ್ನು ಮನವಿ ಸ್ವೀಕರಿಸಿ ಮಾತನಾಡಿದ ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಹಾವೇರಿ ಜಿಲ್ಲೆಯಾದ್ಯಂತ ಹೆಚ್ಚಿನ ಶುಲ್ಕ ಪಡೆಯುತ್ತಾ ಇರುವ ಖಾಸಗಿ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಪಾಲಕರು ಲಿಖಿತವಾಗಿ ದೂರು ಕೊಟ್ಟರೆ ಅಂತಹ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಮತ್ತು ಆಯಾ ತಾಲೂಕು ಶಿಕ್ಷಣಾಧಿಕಾರಿಗಳಿಗೆ ಈಗಾಗಲೇ ನಿರ್ದೇಶನ ಕೊಡಲಾಗಿದೆ. ತಮ್ಮ ತಾಲೂಕಿನ ವ್ಯಾಪ್ತಿಗೆ ಬರುವ ಖಾಸಗಿ ಶಿಕ್ಷಣ ಸಂಸ್ಥೆಯ ಯಾವುದಾದರೂ ಶಿಕ್ಷಣ ಸಂಸ್ಥೆಗಳು ಹೆಚ್ಚಿನ ಶುಲ್ಕವನ್ನು ಪಡೆತಾ ಇರುವುದು ಕಂಡುಬಂದರೆ ಅಂತಹ ಸಂಸ್ಥೆಯ ಮೇಲೆ ಕ್ರಮ ಜರುಗಿಸುವಂತೆ ನಿರ್ದೇಶನ ಕೊಡಲಾಗಿದೆ ಎಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಯಲ್ಲಪ್ಪ ಮರಾಠೆ ಜಿಲ್ಲಾಧ್ಯಕ್ಷರು ಗೀತಾ ಬೈಲಮಾಣಿ, ಜಿಲ್ಲಾ ಮಹಿಳಾ ಅಧ್ಯಕ್ಷರು ಪ್ರಕಾಶ್ ಪರಪಗೌಡ್ರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಲಂದರ್ ಎಲೆದಹಳ್ಳಿ, ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು ರಾಜು ಮನೆಗರ್, ಗಂಗಾಧರಯ್ಯ ಪಾಟೀಲ್, ಪ್ರಕಾಶ್ ಡೊಂಬರ್, ಮಾಲಿತೇಶ್ ಬಣಕಾರ್, ಈಸೂಫ್ ಸೈಕಲ್ಗಾರ್, ಶಂಕರ್ ಬಡಿಗೇರಿ, ಸನಾವುಲ್ಲಾ ಪುರತಗೇರಿ, ಇಫ್ರಾನ್ ಪುರತಗೇರಿ, ಇಮ್ರಾನ್ ಪುರತಗೇರಿ, ರಿಜ್ವಾನ್ ಪುರತಗೇರಿ ಇನ್ನೂ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗಾರರು ಕಲಂದರ್ ಎಲೆದಹಳ್ಳಿ, ಮಾಸು. ಶಿಕ್ಷಣ ಸಂಸ್ಥೆಗಳು ಹೆಚ್ಚಿನ ಪ್ರವೇಶ ಶುಲ್ಕ ಮಾನ್ಯರೇ, ಇವತ್ತಿನ ದಿವಸ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಪದಾಧಿಕಾರಿಗಳು, ಎಲ್ಲ ತಾಲೂಕು ಅಧ್ಯಕ್ಷರುಗಳು ಹಾಗೂ ತಾಲೂಕು ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನಂತ ಹೇಳಿದ್ರೆ, ಕೆಲವೊಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮಕ್ಕಳದ ಪ್ರವೇಶ ಶುಲ್ಕ ಏನೈತಿ ಅವ್ರಿಗೆ ಮನಬಂದಂತೆ ಅವರು ವಸೂಲಿ ಮಾಡ್ತಾ ಇದ್ದಾರೆ. ಸರ್ಕಾರದ ಏನು ಆದೇಶ ಇದೆ ಆ ಆದೇಶವನ್ನು ಗಾಳಿಗೆ ತೂರಿ ಅವರಿಗೆ ಹೆಂಗೆ ಬಂತು ಹಂಗೆ ಆರು ದೃಷ್ಟಿಯಲ್ಲಿ ಅವರು ಪ್ರವೇಶ ಶುಲ್ಕ ಪಡೆಯುತ್ತಿರೋದ್ರಿಂದ ಬಡ ಮಕ್ಕಳು ಹಾಗೂ ಮಧ್ಯಮ ವರ್ಗದ ಮಕ್ಕಳು ಶಿಕ್ಷಣ ಅನ್ನೋದು ದೂರದ ಮಾತಾಗಿದೆ. ಈಗಿನ ಕಾಲದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಹಾಗೂ ಖಾಸಗಿ ಶಾಲೆಗಳಲ್ಲಿ ವ್ಯತ್ಯಾಸ ಇರುವುದರಿಂದ ಪ್ರತಿಯೊಬ್ಬರು ನಾವು ಸಹಿತ ಖಾಸಗಿ ಶಾಲೆಯಲ್ಲಿ ಓದಿಸ್ಬೇಕಂತೇಳಿ ಏನು ಬಡವರದೊಂದು ಆಸೆ ಇರುತ್ತೆ. ಆಸೆಗೆ ತಣ್ಣೀರು ಎರಚುವಂಥ ಕೆಲಸ ಖಾಸಗಿ ಶಿಕ್ಷಣಗಳು ಮಾಡ್ತಾ ಇದ್ದಾವೆ. ಏನು ಸರ್ಕಾರ ನಿಗದಿಪಡಿಸೈತಿ ಆ ನಿಗದಿಪಡಿಸಿರುವಂಥ ಶುಲ್ಕವನ್ನು ಅಷ್ಟೇ ಪಡೆಯಬೇಕು. ಹಾಗೂ ನೀವು ನಿಮ್ಮ ವ್ಯಾಪ್ತಿಗೆ ಬರುವಂಥ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಒಂದು ಲಿಖಿತವಾದ ಆದೇಶವನ್ನು ಹೊರಡಿಸಿ ಆ ಆದೇಶವನ್ನು ಮಾಧ್ಯಮದಲ್ಲಿ ಪ್ರಕಟಿಸಿ ಪ್ರತಿಯೊಬ್ಬ ಬಡವರಿಗೂ ಸಹಿತ ಸರ್ಕಾರದ ಶುಲ್ಕ ಎಷ್ಟಿದೆ, LKG, UKG, ಪ್ರಾಥಮಿಕ, ಪ್ರೌಢ ಇವು ಏನು ನಿಮ್ಮ ವ್ಯಾಪ್ತಿಗೆ ಬರ್ತಾವೆ ಆ ಶಿಕ್ಷಣದ ಇಷ್ಟೇ ಶುಲ್ಕ, ಇಷ್ಟೇ ಪ್ರವೇಶ ಶುಲ್ಕ ಪಡಿಬೇಕು. ಇದರ ಮೇಲೆ ಹೆಚ್ಚಿನ ಶುಲ್ಕ ಪಡೆದ್ರೆ ನಿಮ್ದೇನು ಒಂದು ಇಲಾಖೆಯ ಒಂದು ನಂಬರ್ ಇದೆ, ಆ ಫೋನ್ ನಂಬರ್ ನೀವು ಮೆನ್ಷನ್ ಮಾಡಿ ಪ್ರಕಟಣೆ ಹೊರಡಿಸ್ರಿ. ಆ ಶಿಕ್ಷಣ ಇಲಾಖೆಯ ಮೇಲೆ ಮುಲಾಜಿ ಇಲ್ಲಂಗೆ ಕ್ರಮ ತಗೊಳ್ಳಿ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸಾರ್ವಜನಿಕ ಕಳಿಕಳಿ ಮುಖಾಂತರ ನಿಮಗೆ ಒಂದು ಮನವಿಯನ್ನು ಕೊಡ್ತಾ ಇದೆ. ಈ ಮನವಿಯನ್ನು ತಾವು ಭಾಳ ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಈಗ ಮೇ, ಜೂನ್ ಒಳಗೆ ಅಡ್ಮಿಷನ್ ಚಾಲು ಆಗ್ತಾವೆ. ಆ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು. ಯಾಕಂತ ಹೇಳಿದ್ರೆ ನಾವು ಭಾಳಷ್ಟು ಮಂದಿ ನಮ್ಮ ಹತ್ರ ದೂರನುಗಳು ಹೇಳಿದ್ದಾರೆ. ಆದರೆ ಮೌಖಿಕವಾಗಿ ಲಿಖಿತವಾಗಿ ಹೇಳೋದು ಭಾಳ ವ್ಯತ್ಯಾಸ ಇರೋದ್ರಿಂದ ನಾವು ಇಂದಿನ ದಿವಸ ನಿಮಗೆ ಬಡವರ ಒಂದು ಕಳಕಳಿ. ಯಾಕಂತ ಹೇಳಿದರೆ ದೇಶ ಅಭಿವೃದ್ಧಿ ಆಗಬೇಕಂತ ಹೇಳಿದ್ರೆ ಶಿಕ್ಷಣ ಅತ್ಯವಶ್ಯ. ಈ ಶಿಕ್ಷಣವನ್ನು ನಾವೆಲ್ಲ ದುಬಾರಿ ಮಾಡಿಬಿಟ್ರೆ ಮಕ್ಕಳು ಶಿಕ್ಷಣದಿಂದ ವಂಚಿತವಾಗಿ ಹೇಳೋಕ್ಕಾಗೋದಿಲ್ಲ. ಮಕ್ಕಳ ದೇಶದ ಭವಿಷ್ಯ ಯಾರು ವಿಜ್ಞಾನಿ ಆಗಬಹುದು, ಇಂಜಿನಿಯರ್ ಆಗಬಹುದು, ಯಾರು ಡ್ಯಾಮ್ ಕಟ್ಬೋದು, ಅಥವಾ ನಮ್ಮ ಕನಸು ದೇಶ ಸದೃಢ ಆಗ್ಬೇಕಂತ ಹೇಳಿದರೆ ಮೊದಲನೇದಾಗಿ ಶಿಕ್ಷಣ. ಆ ಶಿಕ್ಷಣವನ್ನು ವಂಚಿತ ಮಾಡಲಿಲ್ಲಂಗೆ ತಾವು ಕಾಳಜಿ ವಹಿಸಿ. ಬೇರೆ ವಿಚಾರಗಳು ಇವತ್ತಿವರೆಗೂ ನಾವು ಇಲ್ಲಿ ಬಂದಿಲ್ಲ, ಬರೋದೂ ಇಲ್ಲ. ಆದರೆ ಶಿಕ್ಷಣ ವಿಚಾರದಲ್ಲಿ ನಾವು ಎಂದೂ ರಾಜಕೀಯ ಮಾಡೋದಿಲ್ಲ, ರಾಜ್ಯನೂ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರ, ರಾಜ್ಯ ಮತ್ತು ರಟ್ಟಿಹಳ್ಳಿ ತಾಲೂಕಿನಲ್ಲಿ ಪ್ರತಿ ತಾಲೂಕಿನಲ್ಲಿ ನಡೀತಾ ಇರೋಂಥ ನೀರಿನ ಟ್ಯಾಂಕಿಗೆ ತಂತಿ ಬೇಲಿ ಕಾಂಕ್ರೀಟ್ ಇದನ್ನು ಮಾಡ್ತಾ ಹೋಗ್ತೀವಿ. ಆ ತಂತಿ ಬೇಲಿ ಮಾಡೋಂಥ ಎಲ್ಲ ಕೆಲಸಗಳು ಸಂಪೂರ್ಣ ಕಳಪೆಗಳು ಮಟ್ಟದಾಗೈತಿ.
ಸರ್ಕಾರದ ಹಣ ದುರುಪಯೋಗ ಆಗ್ತಾ ಐತೆ ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನದ ಬಣದ ವತಿಯಿಂದ ನಾವು ಇವತ್ತು ತಮಗೆ ಮನವಿ ಸಲ್ಲಿಸ್ತಾ ಕೂಡಲೇ ಅವನ್ನೆಲ್ಲ ಪರಿಶೀಲನೆ ಮಾಡಿ ಈ ಸುಮಾರು 5-6 ಲಕ್ಷ ರೂಪಾಯಿ ಅದಕ್ಕೆ ಏನು ಹಣ ಬಿಡುಗಡೆ ಮಾಡಿ ಕೇವಲ ಒಂದು ಲಕ್ಷ ಬೇಡ 1,50,000 ರೂಪಾಯಿ ಅಷ್ಟೇ ಹಣದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ದಯವಿಟ್ಟು ತಾವು ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಎಲ್ಲೆಲ್ಲಿ ತಂತಿ ಬೇಲಿಗಳ ಕೆಲಸಗಳ ಆರಂಭ ಆಗಿದಾವು ಕೂಡಲೇ ಅಲ್ಲಿ ಪರಿಶೀಲನೆ ಮಾಡಿ ಅಂತ ಏನು ಕೆಲಸನ ಪರಿಶೀಲನೆ ಮಾಡಿ ಏನು ಕಳಪೆ ಗುಣಮಟ್ಟದಾಗಿದ್ದಾವೆ ತಾವು ಕೂಡಲೇ ಪರಿಶೀಲನೆ ಮಾಡಿ ಅಂಥ ಮ್ಯಾಗ ಕ್ರಮ ತಗೋಬೇಕು ಅಂತ ನಾವು ನಮ್ಮ ಸಂಘಟನೆ ವತಿಯಿಂದ ಮನವಿ. ಇನ್ನೊಂದು ಸಲ ಖಾಸಗಿ ಇಂಜಿನಿಯರ್ ಕಡೆಯಿಂದ ಯಾವ ಟೈಪ್ ವ್ಯಾಲ್ಯೂಷನ್ ಮಾಡ್ತಿದ್ರು 1.5 ಲಕ್ಷ ರೂಪಾಯಿನ ಪೇಮೆಂಟ್ ನಾವು ಅದು ಈಗ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ನೀವೊಂದು ಸರಿಪಡಿಸಿದರೆ ಅಡ್ಡಿ ಅಂತ ಇಲ್ಲ ಅಂತ ಹೇಳಿದ್ರೆ ಮತ್ತು ನಾವು ಸಂಘಟನೆ ವತಿಯಿಂದ ನಮಗೆ 1-2 ಲಕ್ಷ ರೂಪಾಯಿ ಖರ್ಚಾಗಿ